ತೋರ್ಸೋದಾ? ಎಲ್ಲ ಅನ್ನದಾತ ಬಂಧುಗಳಿಗೆ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ರೈತ ಚೈತನ್ಯ ಯಾತ್ರೆಯ ಭಾಗವಾಗಿ ಇವತ್ತು ನಾವು ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಹೊಸಮೋಕ ಅನ್ನುವಂಥ ಗ್ರಾಮದಲ್ಲಿದ್ದೀವಿ. ಇವತ್ತು ನೀವು ನೋಡ್ತಾ ಇರ್ಬೋದು, ನನ್ನ ಹಿಂದೆ ಜೋಳ ಖರೀದಿ ಕೇಂದ್ರ. ಇದು ಒಂದು ಏನೋ ಸರ್ಕಾರದ ಅಡಿಯಲ್ಲಿ ಏನೋ ರೈತರ ಬೆಳೆದಂಥ ಜೋಳವನ್ನು ಖರೀದಿ ಮಾಡುವಂಥ ಏನೋ ಒಂದು ಕೇಂದ್ರ. ಇಲ್ಲಿ ಸಾಕಷ್ಟು ದಿನಗಳಿಂದ ರೈತರು ನಮಗೆ ಫೋನ್ ಮಾಡಿ, ಕರೆ ಮಾಡಿ, ಇಲ್ಲಿ ಏನು ಇಲ್ಲಿನ ಏನು ಯಾರವರು ಖರೀದಿ ಕೇಂದ್ರದಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ರೈತರ ಹತ್ರ ಜೋಳ ಖರೀದಿ ಮಾಡುವಾಗ ಅಥವಾ ಅದನ್ನ ಏನದು ಇಲ್ಲಿ ಏನು ಕ್ವಿಂಟಲ್ ಗಟ್ಟಲೆ ತೂಕ ಮಾಡುವಾಗ ರೈತರ ಹತ್ರ ಲಂಚವನ್ನ ತೆಗೆದುಕೊಳ್ತಾ ಇದ್ದಾರೆ. 200 ರೂಪಾಯಿ, 300 ರೂಪಾಯಿ ಕ್ವಿಂಟಲ್ಗೆ, ಲಾರಿಗೆ ಅಥವಾ ಟ್ರ್ಯಾಕ್ಟರ್ಗೆ ಇಂತಿಷ್ಟು ಅಂತೇಳಿ ಅವರು ರೈತರ ಹತ್ರ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ ಬಹಳಷ್ಟು ದಿನಗಳಿಂದ ದೂರು ಬಂದಿತ್ತು. ಆ ಕಾರಣಕ್ಕಾಗಿ ನೇರವಾಗಿಯೇ ನಾವು ಇವತ್ತು ಹೊಸಮೋಕದಲ್ಲಿರುವಂಥ ಜೋಳ ಖರೀದಿ ಕೇಂದ್ರ, ಇಲ್ಲೇ ನೀವು ನೋಡ್ತಾ ಇದ್ದೀರಲ್ವಾ, ಬಂಗಾರದಂಥ ಬೆಳೆ, ಏನೋ ಅರಿಶಿನ ಬೆಳೆ, ಏನೋ ಕಲರಿಂದ ತುಂಬಿ ತುಳುಕ್ತಾ ಇರ್ತಕ್ಕಂಥ ಈ ಜೋಳಕ್ಕೆ ಏನು 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 ರೈತರು ಕೂಡ ಸೇರಿ ಓಡಿಸದೆ. ಯಾರವರು? ಇವರು ಅದೇ ರೈತರು ಕೂಡ ಅಲ್ಲಿದ್ದಾರೆ ಸರ್. ಸರ್ ಅಲ್ಲಿದ್ದಾರೆ, ಅಲ್ಲಿ ಕೂತಿದ್ದಾರಲ್ಲ. ಬರ್ರಿ ಬರ್ರಿ ಬರ್ರಿ, ಅಲ್ಲಿ ಬರ್ರಿ. ತೋಳಿ ಬರ್ರಿ ತೋಳಿ. ನೀವೇ ಮಾಲೀಕರಾ? ಖರೀದಿ ಅಧಿಕಾರಿ ಖರೀದಿ ಅಧಿಕಾರಿ ಏನೇನು ವ್ಯವಸ್ಥೆ ಇದೆ ಇಲ್ಲಿ? ಏನು ನಿಯಮಗಳು ಏನಿದಾವೆ? ಖರೀದಿ ಕೇಂದ್ರದ ನಿಯಮಗಳು ಏನಿದಾವೆ? ಏನಿದಾವೆ ಇಲ್ಲಿ? ಜೋಳ ರೈತರು ತಂದು ಹಾಕ್ಬೇಕಾದ್ರೆ ಏನೇ ನೀವು ಇಲ್ಲಿ ಪಾಲನೆ ಮಾಡ್ತೀರಿ ನಿಯಮಗಳನ್ನ? ರೈತರಿಗೆ ಏನು ಕೇಳ್ತೀರಿ, ಅವ್ರು ಏನು ದಾಖಲಾತಿಗಳು ತರಬೇಕು, ನೀವೇ ಅದನ್ನ ಏನು ಯಾವ ರೀತಿಯಾಗಿ ಸಂಗ್ರಹಣೆ ಮಾಡ್ತೀರಿ, ಮತ್ತೆ ರೈತರ ಜೋಳ ಖರೀದಿ ಏನು ಆರಂಭ ಮಾಡಿದಾರಲ್ಲ ಮಾಲೀಕರು, ಯಾರು ಅಮಲ್ರಿಗೆ ಎಷ್ಟು ಕೊಡ್ತಾ ಇದ್ರಿ, ರೈತರು ಎಷ್ಟು ಕೊಡಬೇಕು, ಆಮೇಲೆ ನೀವು ಜೋಳ ಖರೀದಿ ಕೇಂದ್ರ ಮಾಡಿ ಏನು ಖರೀದಿ ಮಾಡಿದಾದ್ಮೇಲೆ ಅಥವಾ ಏನದು ತೂಕ ಮಾಡಿದಾದ್ಮೇಲೆ ಎಲ್ಲಿಗೆ ಕಳಿಸ್ತೀರಿ, ಅದು ಎಲ್ಲಿಗೆ ಹೋಗುತ್ತೆ, ಅದಕ್ಕೆ ಮೇಲಧಿಕಾರಿಗಳು ಯಾರು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅನ್ನೋದು ದಯವಿಟ್ಟು ಇಲ್ಲಿ ರಾಜ್ಯದ ಜನ ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ. ಯಾಕಂತಂದ್ರೆ ನಮಗೆ ಸಾಕಷ್ಟು ಬಾರಿ ಈ ಬಳ್ಳಾರಿ ತಾಲೂಕಿನ ರೈತರು ಇಲ್ಲಿ ಅವ್ಯವಹಾರ ನಡೆಯುತ್ತೆ, ಮೋಸ ನಡೆಯುತ್ತೆ, ಲಂಚ ಪಡಿತಾರೆ, ರೈತರ ಕಡೆಯಿಂದ ಹಣ ವಸೂಲಿ ಮಾಡ್ತಾರೆ, ಇಲ್ಲಿ ಗ್ರೇಡರ್ಗಳು ಅಂತ ಹೇಳಿ ಬಹಳಷ್ಟು ದೂರುಗಳು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ, ಮೌಖಿಕ ದೂರುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷರವರು ಜೋಗನಹಳ್ಳಿ ಗುರುಮೂರ್ತಿ ಅಂತೇಳಿ, ಆಮೇಲೆ ಜನಾರ್ದನ್ ರೆಡ್ಡಿ ಅಂತೇಳಿ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ, ನಮ್ಮ ರವಿ ಅಂತೇಳಿ, ನಮ್ಮ ಶ್ರೀನಿವಾಸ್ ಅಂತೇಳಿ, ನಮ್ಮ ಬಸವಗೌಡ್ರ ಅಂತೇಳಿ, ನಮ್ಮ ರೇಖಮ್ಮ ಅಂತೇಳಿ, ನಾನು ನಿರುಪಾದಿ ಗೋಮರ್ಸಿ ಅಂತ ಸಿಂಧನೂರು ರಾಯಚೂರು ಜಿಲ್ಲೆಯವರು. ನಾವು ಬಂದಿರೋದು ಇಲ್ಲಿ ಏನು ನಮ್ಮ ವಿಚಾರ ಏನಿಲ್ಲ, ರೈತರ ವಿಚಾರ. ಇಲ್ಲಿ ಯಾವ ರೀತಿಯಾಗಿ ಪಾರದರ್ಶಕತೆ ನಡೀತಾ ಇದೆ, ಪ್ರಾಮಾಣಿಕವಾದಂಥ ಸೇವೆ ಸಿಗ್ತೈತೆ ಇಲ್ವ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ನಾನು ಇಷ್ಟೊತ್ತು ಕೇಳಿದ್ದೀನಿ ನಿಮಗೆ ಪ್ರಶ್ನೆಗಳು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬಂದು ನಾವು ಗ್ರೇಡರು ಖರೀದಿ ಅಧಿಕಾರಿ ಬಂದು ಎಲ್ಲ ಬ್ರೇಕ್ ಹೋಗಿದ್ದಾರೆ. ಏನು ಅವ್ರ ಹೆಸರು? ರಾಘವೇಂದ್ರ ಅಂತ ಬ್ರೇಕ್ ಹೋಗಿದ್ದಾರೆ. ಸರ್ ಎಲ್ಲ ನೀವು ಹೇಳಿ ಎಲ್ಲ ಮಾಹಿತಿ ಇದು ಯಾವ ಟೆಂಡರ್ ಹೆಂಗಾಗಿದೆ ಎಲ್ಲ ಗೊತ್ತಿಲ್ಲ ಸರ್. ಖರೀದಿ ರಾಘವೇಂದ್ರ ನಿಮ್ಗೆ ಸಹಕಾರ ಸಂಘ ಆಯ್ತಾ? ಏನು ಎದ್ರ ಮೇಲೆ ನಿಮಗೆ ಅಪ್ರೂವಲ್ ಆಗಿದೆ? ಸರ್ ಅಪ್ರೂವಲ್ ಆಗಿರೋದು ಎಲ್ಲ ಮಾಹಿತಿ ಗ್ರೇಡರ್ ಇವ್ರು ಕೊಡ್ತಾರೆ ಸರ್. ನಿಮ್ಮ ಕೆಲಸ ಏನಿದೆ? ಗ್ರೇಡರ್ ಕೆಲಸ ಏನು? ಗ್ರೇಡರ್ ಅಂದರೆ ಅಲ್ಲ, ಇವರು ಮುಖ್ಯವಾಗಿ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಯಾವ ಇಲಾಖೆಯಲ್ಲಿ ಸಂಬಳ ತಗೋತಾ ಇದ್ದೀರಿ ನೀವು? ನಮ್ಮದು ಸ್ನೇಹ ಚೆಟ್ ಹೌಸ್ ಅಂತ ಹೇಳಿ ಸರ್, ಮೈಸೂರು ನಮ್ಮದು ನೇಟಿವ್ ಬಂದು ನಮ್ಮದು. ಅಲ್ಲಿಂದ ನಾವು ಅಖಿಲೇಶ್ ಅಂತ ಹೇಳಿ ಸ್ನೇಹ ಚೆಟ್ ಹೌಸ್ ಟೆಂಡರ್ ಬೇಸಿಂದ ನಮ್ಮನ್ನ ಇಲ್ಲಿಗೆ ಬಂದಿದ್ದಾರೆ. ಆಯ್ತು, ಈಗ ನಮ್ಮ ಗ್ರೇಡರ್ ಅಲ್ಲಿ ತಗೊಂಡು ಮಾತು ಸ್ಯಾಂಪಲ್ ಒಂದು ಮಾಯಿಶ್ಚರ್ ಚೆಕ್ ಮಾಡಿಬಿಟ್ಟು ಒಳ್ಳೆ ಗುಣಮಟ್ಟ ಇದೆ ಅಂದ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಂಡು ಅನ್ಲೋನ್ ಮಾಡಿ. ಈಗ ಇಲ್ಲಿ ಮಾತ್ರ ಮಾಯಿಶ್ಚರ್ ಚೆಕ್ ಮಾಡ್ತೀರಾ? ನಾನು ಕಂಡಂಗೆ ನಾವು ಸಿಂಧನೂರು, ನಾವು ರೈತರು, ನಾವು ಜೋಳ ಬೆಳೆಯುವಂಥವ್ರು, ನಮ್ದು 400-500 ಪ್ಯಾಕೆಟ್ ಜೋಳ ಬೆಳಿತೀವಿ. ಅಲ್ಲಿ ಎಲ್ಲ ಈ ತರದ ಈ ನಿಯಮ ಇಲ್ಲ, ಮಾಯಿಶ್ಚರ್ ಚೆಕ್ ಮಾಡುವಂಥದ್ದು, ಅದನ್ನ ಜಲ್ಲಡಿಗೆ ಹಾಕುವಂಥದ್ದಿಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ ಈಗ ಜೋಳ ಖರೀದಿ ಕೇಂದ್ರ ಯಾವಾಗ ಆರಂಭ ಆಗಬೇಕಾಗಿತ್ತು ಹೇಳಿ ನಿಮ್ಗೆ ಮಾಹಿತಿ ಪ್ರಕಾರ? ಈಗ ನಮ್ದು ಫಸ್ಟ್ ಒಂದು 15 days ಮುಂಚಿತ ಅಲ್ಲ, ಯಾವಾಗ ಆರಂಭ ಆಗಬೇಕಾಗಿತ್ತು? ನೀವು ಮಾಡಿ 15 ದಿನ ಆಯ್ತು. ಹೌದು ಸರ್, ಜನವರಿಯಲ್ಲಿ ಆರಂಭ ಆಗಬೇಕಾಗಿತ್ತು, ಗೊತ್ತಾಯ್ತು? ಹೌದಾ? ಈ ಬೆಳೆ ಬಂದಿರೋದು ಯಾವಾಗ ಅಂತಂದ್ರೆ 4 ತಿಂಗಳು ಆಗೈತೆ ಆಲ್ರೆಡಿ. ಜೋಳ ಬಂದು ಜೋಳ ಕಟ್ಟಾಗಿ ನವೆಂಬರ್ ಡಿಸೆಂಬರ್ ಅಲ್ಲಿ ಬಂದಿದೆ.
ಈಗ ಸರ್ಕಾರ ಹೇಳಿದ್ದು ಜನವರಿಯಲ್ಲಿ ಖರೀದಿ ಕೇಂದ್ರವನ್ನು ಆರಂಭ ಮಾಡಿ ಅಂತ ಸರ್ಕಾರ ನಿಯಮವನ್ನ ಮಾಡಿತ್ತು. ಆದ್ರೆ ಸರ್ಕಾರ ಒಂದ್ಸರಿ ಇದೇನದು ಚೀಲ ಇಲ್ಲ ಅಂತ ಹೇಳ್ತು, FID ಮಾಡಿಸಿ ಅಂತ ಹೇಳ್ತು. ಆಮೇಲೆ ಇನ್ನು ಜಿಲ್ಲಾಧಿಕಾರಿಗಳು ಒಂದು ಏನೋ ಸೂಕ್ತವಾದಂತ ಏನೋ ಫೇಕ್ FIDಗಳನ್ನ ಕ್ಲೋಸ್ ಮಾಡಿ ಅಂತೇಳಿ ಸಮಯ ತಗೊಳ್ತು. ಟೋಟಲ್ ಆಗಿ 4 ತಿಂಗಳು ನೀವು ಸಮಯ ತೆಗೆದುಕೊಂಡು ರೈತರು ಇವತ್ತು ಸ್ಟಾಕ್ ಮಾಡಿದ್ರು. ಸ್ಟಾಕ್ ಮಾಡಿಟ್ಟಾಗ ಅವರು ಸಾಲ ಮಾಡಿ ಸೂಲ ಮಾಡಿ ಜೋಳ ಬೆಳೆದಿದ್ರು ಗೊತ್ತಿಲ್ಲ, ಬಡ್ಡಿಗೆ ತಂದು ಜೋಳ ಬೆಳೆದಿದ್ರು ಗೊತ್ತಿಲ್ಲ, ಆದ್ರೆ ಅದೇ ಬೆಳೆದಿದ್ರು. ಈಗ 4 ತಿಂಗಳು ಇಟ್ಟಾದ್ಮೇಲೆ ನೀವು ನುಸಿ ಬಂತಂತ ಮಾಯಿಶ್ಚರ್ ಚೆಕ್ ಮಾಡ್ತೀರಿ, ಏನಾದ್ರೂ ನೀರು ಏನಾದ್ರು ಟಚ್ ಆಗೈತೆ ಏನಂತ ಮಾಯಿಶ್ಚರ್ ಚೆಕ್ ಮಾಡ್ತೀರಿ, ಏನಾದ್ರು ನುಸಿ ಬಿದ್ದೈತೆ ಅಂತ ಚೆಕ್ ಮಾಡ್ತೀರಿ, ಹುಳು ಬಿದ್ದೈತೆ ಅಂತ ಚೆಕ್ ಮಾಡ್ತೀರಿ, ಏನಾದ್ರು ಪೌಡರ್ ಆಗೈತೆ ಅಂತ ಚೆಕ್ ಮಾಡ್ತೀರಿ. ಅದಕ್ಕೆ ರೈತರು ಹೊಣೆಗಾರರ ಅಥವಾ ನೀವು ಹೊಣೆಗಾರರ? ಸರ್ಕಾರ ಹೊಣೆಗಾರನ ರೈತರು ಹೊಣೆಗಾರರ? ರೈತರ ತಪ್ಪ ಏನು ಸರ್ಕಾರದ ತಪ್ಪ? ಇವ್ರು 4 ತಿಂಗಳು ಆಗಿದೆ ಆಲ್ರೆಡಿ ಜೋಳ ಬೆಳೆದು, ಈಗ ಮತ್ತೆ ಹುಳ ಬಿದ್ದೈತೆ. ಒಂದೊಂದು ಹುಳ ಬಂತಪ್ಪ ಅಂದ್ರೆ ಏನೋ ನಾನು ಇಲ್ಲಿ ಐತೆ ಇಲ್ಲ ಗೊತ್ತಿಲ್ಲ, ರಿಜೆಕ್ಟ್ ಮಾಡ್ತೀರಿ. ಹೌದಾ? ಒಂದ್ ವೇಳೆ ರಿಜೆಕ್ಟ್ ಆಗ್ಬಾರ್ದಪ್ಪ ಅಂದ್ರೆ ಸೈಡ್ಗೆ ಹೋಗಿ ಒಂದ್ 2,000-3,000 ಕೈಯಾಗಿಟ್ರೆ ಮಾತ್ರ ನೀವು ಪಾಸ್ ಮಾಡ್ತಾರೆ ಅಂತ ಸುದ್ದಿ ಬಂದಿದೆ. ಹೌದಾ? ಅಲ್ಲಲ್ಲ, ಇಲ್ಲಿ ಅಂತಲ್ಲ, ಬೇರೆ ರೂಪನಗುಡಿಯಲ್ಲಿ ಇಲ್ಲ. ನೀವು ರೈತರು ಏನೋ ಅಣ್ಣ, ನೀವು ಈಗ ರಿಜೆಕ್ಟ್ ಆದ ಮೇಲೆ ಯಾವ್ದಾವೆ? ಯಾವ ರಿಜೆಕ್ಟ್ ಮಾಡಿದ್ರೆ ಸರ್ ನೀವು ರೈತರ ಅಲ್ವಾ? ನೀವು ರೈತರಾ? ರೈತರಿಗಾಗಿ ದಯವಿಟ್ಟು ಯಾರಿಗಾದ್ರೂ ಅನ್ಯಾಯ ಆದ್ರೆ ಪರವಾಗಿಲ್ಲ ಹೇಳಿ. ಆ ರೆಕಾರ್ಡ್ ತೋರಿಸ್ತೀನಿ ಅಂತ ಅವ್ರು ಹೇಳ್ತಿದ್ರು. ಸರ್ ಕೊಡಿ. ಸಿಂಪಲ್ ಮಾಡೋಕ್ಕೆ ಸರ್, ಸಿಂಪಲ್ ಮಾಡೋಕ್ಕೆ ಓಕೆ ಮಾಡಾದ್ಮೇಲೆ ನೀವು ಶಾಂಪಲ್ ಚೆಕ್ ಮಾಡೋದು ಇಲ್ಲ ಅಂತಂದ್ರೆ ಅಲ್ಲಿ ಆ ಗಾಡಿಯಿಂದನೇ ವಾಪಸ್ ರಿಜೆಕ್ಟ್ ಆದರೆ ತೂಕ ಮಾಡೋಕ್ಕೆ ಸರ್ ಸಿಂಪಲ್. ಇಲ್ಲಿ ಬಾಮ್ಮ ಸರ್ ಬನ್ನಿ ಇಲ್ಲೇನೆ. ಯಾರು ಹಂಚ್ಕೊಳಕ್ ಹೋಗ್ಬೇಡ್ರಿ ರೈತರು. ಏನ್ ಮಾಡ್ತಿದಾರೆ ಅಂತಂದ್ರೆ ಐಟಮ್ ಮಿಕ್ಸಿಂಗ್ ಇದೆ, ಡ್ಯಾಮೇಜ್ ಇದೆ ಅಂತ ಹೇಳ್ಬಿಟ್ಟು ಕ್ವಿಂಟಲ್ಗೆ 50 ರೂಪಾಯಿ ಪಾಸ್ ಮಾಡ್ತೀನಿ. ಕ್ವಿಂಟಲ್ಗೆ 50 ರೂಪಾಯಿ ಜನ ಇದಾರೆ ಇಲ್ಲಿ, ರೈತರು ಇಷ್ಟು ಜನ ಇದ್ದಾರೆ, ಯಾರಾದ್ರೂ ದುಡ್ಡು ಕೊಟ್ಟಿಲ್ಲ ಅಂತ ಕೇಳಿ. ಈಗ 50 ರೂಪಾಯಿ ಕೇಳ್ತಿದ್ದಾರೆ. ಅದು ದುಡ್ಡು ಕೊಟ್ಟರೆ ಪಾಸ್ ಮಾಡ್ತೀವಿ, ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ತೀವಿ. ಸರ್ ನೀವೇ ಹೇಳಿದ್ರಿ, ಸರ್ ನೀವೇ ಹೇಳಿದ್ರಿ. ಕರಿತಿದ್ದೇಳಿ ನಮ್ಮ ಅಪ್ಪಾಜಿನೂ ಇದ್ರು, ಕರಿತಿದ್ದೇನೆ. ನೀವೇ ಸರ್ ಹೇಳಿರೋದು. ಹೇಳೋದು ಸಹಜ ಸರ್, ಹೇಳೋದು ಸಹಜ, ಏನು ಸಹಜ. ಸರ್ ಅಂತ ಹೇಳಕ್ಕೆ ಚಂದನ್ ಅವ್ರೆ ಈಗ ಅವ್ರನ್ನ ಕೇಳ್ಬಿಟ್ಟು ಸರ್ ನೀವು ಒಬ್ಬ ರೈತ ಮಗಾಗಿ ನೀವು ಆ ರೀತಿ ಕೇಳ್ಬೋದಾ ಸರ್? ಅಲ್ಲ ಕೇಳ್ಬೋದಾ? ನೀವು ಕಷ್ಟಪಟ್ಟು ಓದ್ ಬಂದಿರ್ತೀರಾ, ನೀವು ರೈತರ ಮಕ್ಕಳಾಗಿರ್ತೀರಾ, ಆ ತರ ಕೇಳೋದು ನಿಮ್ಗೆ ಎಷ್ಟು ಸಮಂಜಸ ಹೇಳಿ? ಈಗ 50 ರೂಪಾಯಿ ಕೇಳಿದ್ರಾ? ಹೇಳಿದ್ದಾರೆ ಸರ್, ಇವ್ರಿಗೆ ಕೊಟ್ಟಿಲ್ಲ ನಾನು. ಚೆನ್ನಾಗಿಲ್ಲ 50 ರೂಪಾಯಿ ಕೊಡಿ ಅಂತ ಕೇಳಿದಾರ ಅಥವಾ ಇಲ್ಲ? ಹೇಳಿದ್ದಾರೆ, ನಾವು ಇನ್ನೂ ಕೊಟ್ಟಿಲ್ಲ ಅಮೌಂಟ್. ಹೇಳಿದ್ದಾರೆ ಇಡೀ ಕರ್ನಾಟಕ ನೋಡ್ತಾ ಇದೆ, ದಯವಿಟ್ಟು ಕರೆಕ್ಟ್ ಆಗಿ ಉತ್ತರ. ಇವ್ರನ್ನು ಕೇಳಿದಾರ, ನಾನು ಅಲ್ಲಿ ಕರೆದು ಕೇಳಿದಾರ. ಒಂದ್ ನಿಮಿಷ ನಿಮ್ ಫೋನ್ ಕೊಡ್ರಿ, ನಿಮ್ ಫೋನ್ ಕೊಡ್ರಿ. ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟರ್ ಮಾಡಿ ತೋರಿಸಿದಾರೆ. ನಿಮ್ದು 4,60,000 ಆಗುತ್ತೆ, 5,000ಕ್ಕೆ ಅಂಜಕ್ ಹೋಗ್ಬೇಡ ನೀನು, ಇಲ್ಲಾಂದ್ರೆ ಅದಿಷ್ಟು ಅಮೌಂಟ್ ಕಳ್ಕೊಂತೀಯ ನೋಡ ಅಂತ ಹೇಳಿದಾರ. ಇವರೇ ಹೇಳಿದ್ದಾರೆ. ಕ್ಯಾಲ್ಕುಲೇಟರ್ ಹಿಸ್ಟ್ರಿ ಓಪನ್ ಮಾಡ್ತಿರ್ತಾರೆ, ಕ್ಯಾಲ್ಕುಲೇಟರ್ ಹಿಸ್ಟ್ರಿ ಓಪನ್ ಮಾಡ್ತಿರ್ ಗೊತ್ತಾಗುತ್ತೆ. ಡಿಸಿ ನಂಬರ್ ಫೋನ್ ಹಚ್ಚಪ್ಪ. ಕ್ಯಾಲ್ಕುಲೇಟರ್ ಹಿಸ್ಟ್ರಿ ಓಪನ್ ಮಾಡಿ. ನಿಮ್ಮ ಯಾರು ಕರ್ದಿ ಹಿಸ್ಟ್ರಿ ಓಪನ್ ಮಾಡ್ತೀವಿ ಸರ್. ಈಗ ಇದು ನಾವು ಆಗಲೇ ಬರಬೇಕಾಗಿತ್ತು, ಸುಮಾರು ಒಂದು 5-10 ದಿನಗಳ ಹಿಂದನೇ ಬರಬೇಕಾಗಿತ್ತು. ಯಾಕೆ ನೀವು ಈ ಥರ ರಿಜೆಕ್ಟ್ ಆಗುವಂಥ ಮಾಲಿಗೆ 50 ಕ್ವಿಂಟಲ್ಗೆ 50 ರೂಪಾಯಿನಾ? ಇದೆಲ್ಲ ಮಾಡಿಲ್ಲ. ಅವ್ರು ಎಲ್ಲಿದ್ರು? ಅವ್ರು ಏ ಅಪ್ಪೆ ಬಾಕಿ ವಿಚಾರ ಎಲ್ಲ ಇದೆ, ಆಮೇಲೆ ಮಾತಾಡೋಣ. ಇವರು
ನಿಯಮಾವಳಿಗಳು ಏನಿದ್ದಾವೆ ಯಾವ ರೀತಿ ಕೆಲಸ ಮಾಡ್ತದೆ, ಯಾವತ್ತೂ ಈ ಮಾರ್ಕೆಟು ಕೊನೆ ಆಗ್ತದೆ. ಆದರೆ ರೈತರಿಗೆ ಪದಾರ್ಥಗಳು ಏನು ಉಳಿಯುತ್ತಲ್ಲ ಅದಕ್ಕೇನು ಪರಿಹಾರ, ಆ ಬಗ್ಗೆ ವಿವರಣೆ ತಗೊಂಡು ಆಮೇಲೆ ಬಾಕಿ ಎಲ್ಲ ವಿಚಾರ. ಈಗ ಜೋಳ ಖರೀದಿ ಕೇಂದ್ರ ಇದು ನಿಮ್ಮ ಮಾಲೀಕತ್ವ. ಈಗ ಇಲ್ಲಿ ಆರೋಪಗಳು ಬಂದಿರೋದು ಏನಂದ್ರೆ ಕ್ವಿಂಟಾಲಿಗೆ ನೋಡು ರಿಜೆಕ್ಟ್ ಮಾಡ್ತೀನಿ ನಿಮಗೆ ಮಾಲ್ ಸರಿ ಇಲ್ಲ, ಡ್ಯಾಮೇಜ್ ಇದೆ, ಅದೆಲ್ಲ ಮಾಡ್ತೀನಿ ಅಂತ ಎದುರಿಸೋದು ಸ್ವಾಮಿ. ಕಣ್ಮುಂದೆ ಹೇಳ್ತಾ ಇದಾರೆ ಇಲ್ಲ ಇಲ್ಲ ಅಂತಂದ್ರೆ ಅವ್ರಿಗೆ ನಿಮ್ಗೆ ಏನೋ ದ್ವೇಷ ಐತಾ, ಅಥವಾ ನಾವು ನಿಮ್ಮನ್ನ ಪ್ರಶ್ನೆ ಮಾಡಕ್ ನಮಗೆ ನಿಮ್ಗೆ ಏನಾದ್ರು ದ್ವೇಷ ಹಳೆ ದ್ವೇಷ ಐತಾ? ಸುಮ್ಮನೆ ಆರೋಪ ಯಾಕೆ ರವಿ ಸರ್ ದ್ವೇಷ ಐತಿ ಇಬ್ಬರಿಗೆ? ಏನಿಲ್ಲ, ಇಲ್ಲ ಸರ್ ಇವ್ರು ಕೇಳಿದ್ದು ಸತ್ಯ, ಮಾತಾಡಿದ್ದು ಸತ್ಯ, ಇತಿಹಾಸ ನೋಡಿದ್ದು ಸತ್ಯ. ಏನ್ ಗಮನಕ್ಕಿಲ್ಲ ನೀವು? ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಗಮನಕ್ಕಿಲ್ಲ ಅಂತಂದ್ರೆ ಇದು ಮಾಡ್ತೀರಿ. ಇನ್ನೊಂದು ಗೊತ್ತಾ ಸರ್, ರೈತರು ಅನ್ಸ್ತಾರೆ ಈ ಹುಡುಗ ಧೈರ್ಯವಾಗಿ ಬಂದು ಹೇಳ್ತಾ ಇದ್ದೇನೆ ವಿನಃ ಬೇರೆ ಯಾರು ರೈತರು ಬೆಳಿಗ್ಗೆಯಿಂದ ಒಂದು 4-5 ಲಾಟ್ ಆಗಿದೆ, ಅವ್ರು ಅಮೌಂಟ್ ಕೊಟ್ಟಿದ್ದಾರೆ. ನೋಡಿ ಯಾರು ಇಸ್ಕೊಂಡಿದ್ದಾರೆ ಅದನ್ನ ಅಂತಾರೆ. ಇಲ್ಲೇ ನಿಮ್ಮನ್ನ ಕೆಲವ್ರನ್ನೆಲ್ಲ ಬಿಟ್ಟಿರ್ತಾರೆ ಗೊತ್ತಾ ನೀವೆಲ್ಲ. ಬೆಳಗ್ಗಿಂದ ಯಾರು ಕರ್ಸಿ ಅಲ್ಲ ಅವ್ರು ಹೇಳಲ್ಲ ಸರ್, ರೈತರು ಯಾಕೆ ರೈತರು ಹೇಳಲ್ಲ, ಅವರೆಲ್ಲ ರೈತರು ಯಾಕೆ ಹೇಳ್ತಾರೆ? ಸಮಸ್ಯೆ ಆಗುತ್ತೆ ಅಂತ ಹೇಳಲ್ಲ, ಮುಂದೆ ಸಮಸ್ಯೆ ಇವರೇ ಮಾಡ್ತಾರಂತ ಹೇಳಲ್ಲ, ಭಯ ಮಾಡ್ತೀರಂತ. ಸ್ವಲ್ಪ ಯಾಕೆ 500ಕ್ಕೆ 1000ಕ್ಕೆ ನಾವು ಯಾಕೆ ಇವ್ರ ಜೊತೆ ಜಗಳ ಆಡೋಣ ಕಿತ್ತಾಡೋಣ ಅಂತೇಳಿ. ನಿಮ್ಮ ಹೆಸರು ಏನಂದ್ರೆ? ರಾಘವೇಂದ್ರ ಅವರೇ, ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ ಸರಿ, ದಯವಿಟ್ಟು ಯಾವುದೇ ರೈತನ ಹತ್ರ ನಿಮ್ದು ಡ್ಯಾಮೇಜ್ ಇದೆ, ಮಾಲ್ ಸರಿ ಇಲ್ಲ, ನಿಮ್ಮನ್ನ ರಿಜೆಕ್ಟ್ ಮಾಡ್ತೀನಿ ಅಂತ ಎದುರಿಸೋದು, ಬೆದರಿಸೋದು, ಅವ್ರ ಹತ್ರ ಹಣ ವಸೂಲಿ ಮಾಡೋದು ಏನಾದ್ರು. ಈಗ ಪ್ರತ್ಯಕ್ಷ ಸಾಕ್ಷಿ ಕೇಳಿರೋಂಥದ್ದು, ಪ್ರತ್ಯಕ್ಷ ಸಾಕ್ಷಿ ಇಲ್ಲಿ ಅಣ್ಣ ಹೇಳ್ತಾ ಇದ್ದಾನೆ, ಅವ್ರ ಮೇಲೇನೆ ಇವರು ಒಂದು ಸಾಕ್ಷಿ ಮೇಲೇನೆ ನಿಮ್ಮ ಮೇಲೆ ದೂರು ಕೊಟ್ರೆ ನಿಮ್ದು ಟೆಂಡರ್ ಕ್ಯಾನ್ಸಲ್ ಆಗುತ್ತೆ. ಗೊತ್ತಾ ನಿಮಗೆ? ಜಿಲ್ಲಾಧಿಕಾರಿಗಳು ಆದೇಶನೇ ಮಾಡಿಬಿಟ್ಟಿದ್ದಾರೆ, ಯಾವುದೇ ರೀತಿಯಾದಂತ ಲಂಚಕ್ಕೆ ಆಸ್ಪದ ಇಲ್ಲ. ಲಂಚ ಕೇಳುವಂತ ಸಾಕ್ಷ್ಯಾಧಾರಗಳಿದ್ರಪ್ಪ ಅಂದ್ರೆ ಅವರ ಲೈಸೆನ್ಸ್ ಅನ್ನ ಏನಿದ್ರು ಟೆಂಡರ್ ಖರೀದಿ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಹೌದಾ? ಈಗಲೇ ನೀವು ಯಾರ್ಯಾರ ಹತ್ರ ಇಸ್ಕೊಂಡಿದ್ದೀರಿ ನೀವು ಗುಪ್ತವಾಗಿ ನಮಗೆ ಗೊತ್ತಾಗೋದು ಬೇಡ. ಇಸ್ಕೊಂಡವ್ರ ಹತ್ರ ವಾಪಸ್ ಕೊಟ್ರೆ ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ಇಲ್ಲ ಅಂತಂದ್ರೆ ಅಲ್ಲಿ ರಾಜ್ಯದ ಲಕ್ಷಾಂತರ ಜನ ನೋಡ್ತಾ ಇದಾರೆ, ಅದೇ ಸಾಕ್ಷಿ ನಮಗೆ ಮತ್ತೇನ್ ಬೇಡ. ಇವ್ರು ಹೇಳಿದ್ದಾರೆ, ಏನಣ್ಣ ನಿನ್ನ ಹೆಸರು? ನೀವು ಈ ಕಡೆ ಮುಂದೆ ಬನ್ನಿ. ಯರಗುಡಿಯವರು ಭೀಮರೆಡ್ಡಿ ಅಂತ ಹೇಳಿ ಸರ್, ಈ ಕಡೆ ಬನ್ನಿ. ಲಂಚ ಕೇಳಿದ್ದು ನಿಜ ಸರ್, ಈ ಕಡೆ ಬನ್ನಿ ಮುಂದೆ. ಅಲ್ಲ ಇವರಲ್ಲ, ಇವರು ಇದೇ ಈ ಖರೀದಿ ಕೇಂದ್ರದಲ್ಲಿ. ಹೌದಾ? ಇದೇ ಸಾಕ್ಷಿ ಸಾಕು ನಮಗೆ. ಮುಂದೆ ಬನ್ನಿ ಸರ್. ಓಕೆನಾ? ದಯವಿಟ್ಟು ಸ್ವಾಮಿ, ನೀವು ರೈತರ ಮಕ್ಕಳಾಗಿದ್ರೆ ನಿಜಕ್ಕೂ ಕೂಡ ಓಕೆನಾ? ಸರ್, ನೀವು ಕಷ್ಟಪಟ್ಟು ಓದ್ ಬಂದಿರ್ತೀರಾ. ಕ್ವಿಂಟಾಲಿಗೆ ನಿಮ್ದು ಡ್ಯಾಮೇಜ್ ಐತೆ ಅಂತ ಏನಾದ್ರು ಸರ್ಕಾರ ಆದೇಶ ಮಾಡಿತಾ? ಡ್ಯಾಮೇಜ್ ಇದ್ದಂತ ಮಾಲಿಗೆ 50 ರೂಪಾಯಿ 100 ರೂಪಾಯಿ ಎಕ್ಸ್ಟ್ರಾ ಸಂಗ್ರಹಣ ಮಾಡಿ ಅಂತೇಳಿ AC ಹೇಳಿದನ, DC ಹೇಳಿದನ, ತಹಸೀಲ್ದಾರ್ ಹೇಳಿದನ. ಆಯ್ತು, ಈಗಾಗಲೇ ಬೇರೆ ಬೇರೆ ರೈತರ ಹತ್ರ ವಸೂಲಿ ಮಾಡಿದ್ರಲ್ಲ, ಲಂಚ ತಗೊಂಡ್ರಲ್ಲ ನಿಮ್ಮ ಈ ಖರೀದಿ ಕೇಂದ್ರದವ್ರು, ಯಾರಿಗೆ ಕೊಟ್ರಿ? ಏನಾದ್ರು ಸರ್ಕಾರ ಕೊಟ್ರ? ಏನ್ ಜಿಲ್ಲಾಧಿಕಾರಿಗಳ ಅಕೌಂಟಿಗೆ ಹಾಕಿದ್ರ? ಮತ್ತೆ ಯಾರಿಗೆ ಕೊಟ್ರಿ? ನೀವು ಹೊಟ್ಟೆ ತುಂಬಿಸ್ಕೊಂಡ್ರ? ಅಲ್ಲ, ನೀವು ಅಂತಂದ್ರೆ ನೀವಲ್ಲ, ನಿಮ್ಮ ಏನು ಸಿಬ್ಬಂದಿಗಳು ಹೊಟ್ಟೆ ತುಂಬಿಸ್ಕೊಂಡ್ರ? ಅದೇ ಈ ಜೋಳ ಮತ್ತೆ ಸರ್, ಈ ಕಡೆ ಬನ್ನಿ ಸರ್. ಈ ಜೋಳ ಮುಟ್ಟೆ ಹೇಳ್ಬಿಟ್ರೆ ನೀವು 5 ರೂಪಾಯಿ ಲಂಚ ಸ್ವೀಕರಿಸಿಲ್ಲ ರೈತರ. ನಮ್ಮದ್ರಲ್ಲಂತೂ ನನ್ನಂತೂ ಏನಿಲ್ಲ. ನಿಂದಂತಲ್ಲ, ನಿಮ್ಮ ಇಲಾಖೆಯವರು ನೋಡಿ ಅಂದ್ರೆ ನಾನು ಕಳ್ಳಲ್ಲ, ನಮ್ಮವ್ರು ಕಳ್ಳರು. ಯಾಕಂದ್ರೆ ಅನ್ನ ಅಂದ್ರೆ ಅನ್ನ ಪ್ರಮಾಣ ಮಾಡಿದ್ರೆ ಅಷ್ಟು ಸುಲಭ ಅಲ್ಲ ಸರ್ ತಪ್ಪಿಸ್ಕೊಳೋದು. ಯಾಕಂದ್ರೆ ರೈತರ ಮಕ್ಕಳಾಗಿ ನೀವು ಕಷ್ಟಪಟ್ಟು ಓದ್ ಬಂದಿರ್ತೀರಾ, ಆ ಅನ್ನಕ್ಕೆ ಬೆಲೆ ಕೊಡೋದು ನಿಮ್ದು ಗೌರವ ಇರುತ್ತೆ. ಬನ್ನಿ, ಅವ್ರನ್ನ ಸ್ವಲ್ಪ ಕೇಳೋಣ ಸರ್. ಮಟ್ಟಿಗೆ ಅವರು ಸಿದ್ಧವಾಗಿದ್ದಾರೆ. ಸರ್, ಹಿಂದೆ ಸರ್ ಬಿಡಿ. ನಮ್ಮ ಕಡೆನೇ ಬೇರೆ ರೀತಿ ಐತೆ. ನಮ್ಮಲ್ಲಿ ಇಲಾಖೆ ಬೇರೆ ಬೇರೆ ಇಲಾಖೆ ಯಾವ ಇಲಾಖೆ ಮಾಡ್ತಾರೆ. ಇಲಾಖೆ ಅಂತ ಅಂದ್ರೆ ಯಾವ ರೀತಿ, ಅದಕ್ಕೆ ಸ್ವಲ್ಪ ವಿವರಣೆ ತಗೊಳ್ಳಿ. ಈಗ ನಿಮಗೆ ಟೆಂಡರ್ ಯಾವ ರೀತಿ ಆಗುತ್ತೆ ನಿಮಗೆ? ಯಾವ ರೀತಿ ಸರ್ಕಾರಿ ಸಿಬ್ಬಂದಿನ ಬಳ್ಳಾರಿ ಹೋಗ್ಬೇಕಂದ್ರೆ ಸಿಟಿಗೆ ಬಹಳ ತೊಂದರೆ ಆಗುತ್ತೆ ಅಂತ ಹೇಳಿ ಸರ್ಕಾರದವರು ಮತ್ತೆ ಇರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರದ ರೈತರೆಲ್ಲ ಸರಿಯಾಗಿ ಮನವಿ ಕೊಟ್ಟರು. ನಮ್ಮ ಹೋಬಳಿಗೆ ಒಂದು ಮಾಡಿ ಅಂತ ಹೇಳಿ ಮಾಡೋದಕ್ಕೆ ಇದು ಈ ವರ್ಷ ಹೋಬಳಿ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಬಹಳ ಅನುಕೂಲ ಆಗಿದೆ, ಇದರಲ್ಲಿ ಎರಡನೇ ಮಾತಿಲ್ಲ. ಸೊ ಆಗಿರ್ತಕ್ಕಂಥ ವಿಚಾರ ನಾವು ಇಲಾಖೆಗೆ ಮತ್ತು ಇವರಿಗೆ ಧನ್ಯವಾದ ತಿಳಿಸ್ತೀವಿ. ನಾವು ಕೂಡ ಧನ್ಯವಾದ ತಿಳಿಸ್ತೀವಿ. ಸಹಜ, ಯಾಕಂದ್ರೆ ಇಲ್ಲಿಂದ ನಾವು ಹಾಕೊಂಡು ಹೋಗ್ಬೇಕಾದ್ರೆ 20-25 ರೂಪಾಯಿ ಖರ್ಚು ಬರೋದು, ಇಲ್ಲಿಗಾದ್ರೆ 5-10 ರೂಪಾಯಿ ಖರ್ಚು ಬರುತ್ತೆ. ನಮ್ಮ ನಮ್ಗೆ ಸೀದಾಗುತ್ತೆ. ಆಮೇಲೆ ನೇರವಾಗಿ ಕೂಡ ನಾವು ಭಾಳ ದಿನ ವೇಟ್ ಮಾಡೋಕ್ಕೂ ಆಗಲ್ಲ. ಸೊ ನಾವು ಅತಿ ಶೀಘ್ರದಲ್ಲಿ ನಮ್ಮ ಬೆಲೆಗಳಾಗಿ ನಮ್ಮ ಅಂದರೆ ನಮ್ಮ ಮಾಲ್ ಬಳಸಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ನೀವು ಬಂದಿರತಕ್ಕಂಥದ್ದು ಇಲ್ಲಿ ವಿಚಾರ ಏನಿದೆ, ರೈತರು ಕೃಷಿಗೆ ಯಾರಿಗೆ ಏನು ಕೊಟ್ಟಿದ್ದಾರೋ ಮಾಡಿದಾರೋ ನೇರವಾಗಿ ನೀವು ಕೇಳಿ, ಸಂತೋಷ ಇಲ್ಲ ಅಂತ ಹೇಳಲ್ಲ. ಬರೋದ್ರಿಂದ ಇರ್ತಕ್ಕಂಥ
ಮಾಡಿದವರು ಎಚ್ಚೆತ್ಕೊಳ್ತಾರೆ. ಆದರೆ ಆಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಏನಾದರೂ ಲೋಪದೋಷಗಳಿದ್ರೆ ದಯಮಾಡಿ ಮುಂದಿನ ದಿನಗಳಲ್ಲಿ ರೈತರಿಗೆ ಮೋಸ ಆಗದಂಗೆ ನೋಡ್ಕೊಂಡು ಹೋದ್ರೆ ಬಹಳ ಒಳ್ಳೆಯದು. ಅದನ್ನ ನೀವು ಪಾಪ ಅಧಿಕಾರಿಗಳಾಗಿ ಬಹಳ ಚೆನ್ನಾಗಿ ಆಕ್ಚುಲಿ ಇವ್ರು ಹೇಳ್ಬೇಕಾದ್ರೆ ಇದು ಬಹಳ ಆಳು ಬಿದ್ದಿರ್ತಕ್ಕಂಥ ಗೋಡನ್ನ ಸರ್ಕಾರಿ ಕಚೇರಿಯನ್ನ ನಿಂತ್ಕೊಂಡು ಮಾಡಿಸಿದ್ದಾರೆ. ಅದಕ್ಕೂ ಹೋರಾಟ ಕೂಡ ಆಗಿದೆ. ನಿಮ್ಮ ಥರನೇ ಕಾರ್ಯಕ್ರಮಕ್ಕೆ ಏನೋ ಪ್ರೆಸ್ ಮೀಟ್ನವ್ರು ಬಂದ್ಬಿಟ್ಟು ಎಲ್ಲ ಅಪ್ರಿಷಿಯೇಟ್ ಮಾಡಿ ಹೋಗಿದ್ದಾರೆ. ಸೊ ಆದ್ರೆ ಇವತ್ತು ಯಾರೋ ಒಬ್ರು ಮಾಡಿರ್ತಕ್ಕಂಥ ತಪ್ಪಿಗೆ ಎಲ್ಲರಿಗೂ ತೊಂದರೆ ಆಗಂಗೆ ಮಾಡಬಾರ್ದು. ನಾವು ನೋಡಿದ್ದೀವಿ 50 ವರ್ಷದಿಂದ ನಾನು ನೋಡಿದ್ದೀನಿ. ಸರ್ ನಮ್ಮ ಸ್ವಾರ್ಥಕ್ಕಂತೂ ಬಂದಿಲ್ಲ ಎಲ್ಲರಿಗೂ. ರೈತರೆಲ್ಲರೂ ತಗೊಂಬಂದು ಹಾಕಿರ್ತಾರೆ ಹಾಲನ್ನ. ನಿಮಿಷ ಇನ್ನ ಮಾಲು ಬಹಳ ಇದೆ. ಒಂದು ಕಾಟ 2 ಕಾಟಕ್ಕೆ ಆಗದಂಗೆ ಇನ್ನ 3-4 ಕಾಟಗಳನ್ನು ಮಾಡ್ಕೊಂಡ್ಬಿಟ್ಟು ಬೇಗ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಅದು ಬಹಳ ಅನುಕೂಲ ಆಗುತ್ತೆ. ಇದಕ್ಕೆಲ್ಲ ಅದಕ್ಕೇನಾಗಬೇಕು ನಿಮ್ಮ ಮೇಲೆ ಅವ್ರಿಗೆ ಈಗ ಏನಾದರೆ ನಮ್ಮ ರೈತರಲ್ಲಿ ಇರುವಂಥ ಎಲ್ಲ ಜೋಳವನ್ನು ನಾವು ಮಾರಾಟ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಎಷ್ಟು ದಿವಸ ಇದು ನಡಿಬೇಕು, ಹೇಗೆ ಆಗಬೇಕು ಕ್ರಮ. ಈಗ ಆಲ್ರೆಡಿ 15 ದಿವಸ ಆಗಿದೆ ಸರ್ ಈಗ ಖರೀದಿ ಕೇಂದ್ರ ಪ್ರಾರಂಭವಾಗಿ. ಇವತ್ತು 131, 132 ಲಾಟ್ ನಡೀತಾ ಇದೆ. ನಮ್ದು 171 ಲಾಟ್ ಬಂದಿದೆ. ಮುಂದಿನ ದಿನಗಳಲ್ಲಿ ಬರುತ್ತೆ. ಈಗ ಯಾಕಂದ್ರೆ ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ರೈತರು ಎಲ್ಲಿ ಬೇಕಾರಲ್ಲಿ ಮಳೆಗಳಲ್ಲಿ ಹಾಕೊಂಡಿರ್ತಾರೆ. ಮಳೆ ಬರೋದ್ರಿಂದ ಸಮಸ್ಯೆ ಆಗ್ತದೆ. ಈಗ ಆಲ್ರೆಡಿ ಮತ್ತೆ ಇರ್ತಕ್ಕಂಥ ಮಾಲಿಗೆ ಹುಳ ಬೀಳ್ತದಾವೆ. ಮತ್ತೆ ನಾಳೆ ಡ್ಯಾಮೇಜ್ ಆದ್ರೆ ನಾವೇ ಸಮಸ್ಯೆ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಖರೀದಿ ಕೇಂದ್ರದಲ್ಲಿ ಕೇಳೋದು ಒಂದೆರಡು ಕಾಟಗಳು ಇಟ್ಕೊಂಡು ದಿನಕ್ಕೆ 1-2-3 ಗಾಡಿಗಳು ಮಾಡ್ದಂಗೆ ಒಂದು 5-6 ಲಾರಿ ಮಾಡಿದ್ರೆ ಒಂದು 4-5 ವಾರದೊಳಗಡೆ ಮುಗಿತೈತೆ. ಅದನ್ನ ಅವಕಾಶ ಕೆಲಸ ಮಾಡೋರು ಲಾರಿ ಚೇಂಜ್ ಮಾಡಿ ಅವ್ರ ಜವಾಬ್ದಾರಿ. ಕಾಟ ಮಾಡಿ ಎಲ್ಲಿ ಇಟ್ಕೊತಾರೆ? ಇಲ್ಲಿ ಎಲ್ಲರೂ ಸಂಗ್ರಹ ಮಾಡಕ್ಕಾಗತ್ತಾ? ಮತ್ತೆ ಲಾರಿ ಇಲ್ಲ ಅಂದ್ರೆ ನೀವೇ ಕಂಪ್ನಿಯಿಂದ ಬರ್ಬೇಕು. ಮತ್ತೆ ಸ್ವಲ್ಪ ಲೇಟ್ ಆಗುತ್ತೆ. ಅದನ್ನೇ ಕೇಳ್ತಾರೆ ಸರ್. ಕೇಳ್ತೀವಿ ಈ ತರ ಇಲ್ಲಿ ರೈತರು ಈ ತರ ಒತ್ತಾಯ ಮಾಡ್ತಾ ಇದಾರೆ. ನೀವು ದಿನ 1 ಗಾಡಿ 2 ಗಾಡಿ ಕಾಟ ಮಾಡಿದ್ರಪ್ಪ ಅಂದ್ರೆ ಇವತ್ತು ಇನ್ನೂ 3 ತಿಂಗಳು ಬೇಕು, 4 ತಿಂಗಳು ಬೇಕು. ಹುಳ ಬೀಳ್ತಾವ ನೋಡಿ. ಅಣ್ಣ ಹೇಳ್ತಾ ಇದ್ದಾನೆ ಹುಳ ಬೀಳ್ತಾವಂತ. ಲಾಸ್ ಯಾರಿಗೆ? ದಿವಸಕ್ಕೆ ಬೇಕಾಯ್ತವೆ. ನೋಡಿ ಈಗ ಎಷ್ಟು ಬರ್ತಾ ಇದೆ? ನಮ್ಮ ರೈತರು ಇನ್ನೊಬ್ರು ಹೇಳಿದ್ರು 10 ಲಾರಿ ಬೇಕು. ನೀನು ಮಾತಾಡಪ್ಪ, ಇಟ್ಕೊಂಡು ಮಾತಾಡೋದು. ಎಷ್ಟು ಬೆಳೆದ್ರಿ ಅಣ್ಣ ನೀವು? ಅದಕ್ಕಂತಾರ ನಾ ಭಯ ಬೀಳ್ತಾರೆ. ನೀವೊಬ್ರು ಹೇಳ್ಕೊಳೋದಲ್ಲ, ಎಲ್ಲರೂ ಹೇಳ್ಕೋಬೇಕು. ಆದ್ರೆ ಒತ್ತಾಯ ಮಾಡೋದು ಖುಷಿ ಆಗಲ್ಲ, ಅದು ದಬ್ಬಾಳಿಕೆ ಆಗುತ್ತೆ. ಹೌದು ಸರ್. ಎಲ್ಲ ರೈತರು ಒಂದೇ ರೀತಿ ಇರಲ್ಲ. ಅವ್ರು ಚಾಳಿ ಕಲ್ತ್ಕೊಂಡ್ರೆ ನಾಳೆ ಅವ್ರು ನೋಡಿ ಕೊಂಡೊಯ್ಬೇಕನ್ನೋ ಒಂದು ಪರಿಸ್ಥಿತಿ ಬರ್ತದೆ. ಸಾಲ ಸೂಲ ಮಾಡಿ ಅವರು ಬೆಳೆ ಬೆಳೆದಿರೋಂಥ ತಗೊಂಬಂದ್ರು ಕೂಡ ಇಲ್ಲೂ ಕೂಡ ಆ ಥರ ಆಗ್ತಾ ಇದೆ ಅಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳಿ. ಅಲ್ಲಿ ಬಡ್ಡಿ ಕೊಟ್ಟು ಸಾಲ ತಗೊಂಬಂದಿರ್ತಾರೆ. 50 ಮಂದಿ ಮಾಡ್ಯಾರೆ. ಹೋಗ್ಲಾಗ 50 ಮಂದಿ ಮಾಡ್ಯಾರೆ. 50 ಮಂದಿ ಮಾಡ್ಯಾರೆ. ಬಳ್ಳಾರಿಗೆ 50 ಮಂದಿ ಮಾಡ್ಯಾರೆ. ಪ್ರತಿ ಕ್ವಿಂಟಲ್ಗೆ 2-3 ಸಾವಿರ ರೂಪಾಯಿ ಟ್ಯಾಕ್ಟ್ರಿ ಫಿಕ್ಸ್ ಮಾಡಿಬಿಟ್ಟಾರೆ. ಹೋಗೋದು ರೈತರು ಕಾಣಗಲ್ಲ. ರೈತರೇನೇ ಕಾಳ್ರು, ನಾವೇ ಕಾಳು. ಹೌದೌದು. ರೈತರು ಯಾಕಂತಂದ್ರೆ ನಂದು ತುಂಬಲ್ಲ, ನಿಂದು ಯಾರು ಒಬ್ಬರು ಮಾಡೋದ್ರಿಂದ ಎಲ್ಲರಿಗೆ ಸಮಸ್ಯೆ ಇದಾಗಿದೆ. ಸ್ವಲ್ಪ ಅದೇ ಟಾಟಾಸು ಸ್ವಲ್ಪ ಲಾರಿದು ಸ್ವಲ್ಪ ಜಾಸ್ತಿ ಮಾಡ್ಬೇಕು ಸರ್. ಟೈಮ್ ಕಡಿಮೆ ಇದೆ ಅಲ್ಲ ಸರ್? 23 ಲಾಸ್ಟ್ ಸ್ವಲ್ಪ ಹೇಳಿ ಸರ್. ಹೇಳಿ ಸರ್. ನಮಸ್ತೆ, ನಾನು ನಿರುಪಾದಿ ಗೋಮರ್ಶಿ ಅಂತ ಸರ್, KRS ಪಕ್ಷದಿಂದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ. ಇವತ್ತು ನಾವು ಮೋಕ ಹೋಬಳಿಯ ಏನು ಜೋಳ ಖರೀದಿ ಕೇಂದ್ರದಲ್ಲಿ ಇದ್ದೀವಿ. ವಿಷಯ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತಂದ್ರೆ, 100 ಜನ ರೈತರು ಇಲ್ಲಿ ಏನಾದರೂ ಸ್ವಲ್ಪ ಡ್ಯಾಮೇಜ್ ಬಂತಂದ್ರೆ, ಜೋಳ ಡ್ಯಾಮೇಜ್ ಬಂತಂತಂದ್ರೆ ಇಲ್ಲಿನ ಸಿಬ್ಬಂದಿಗಳು ಮತ್ತೆ ಯಾರಿಲ್ಲ ಮುಖ್ಯಸ್ಥರು ಇದಾರಲ್ಲ, ಅವರು ರೈತರಿಂದ 50 ರೂಪಾಯಿ ಕ್ವಿಂಟಲಿಗೆ, 50 ರೂಪಾಯಿ ಕ್ವಿಂಟಲಿಗೆ 100 ರೂಪಾಯಿ ಹೆಂಗೆ ಬರುತ್ತೆ ಹಂಗೆ ವಸೂಲಿ ಮಾಡ್ತಾ ಇದಾರೆ ಅಂತ ಹೇಳಿ ದೂರು ಬಂದಿತ್ತು. ಆಕ್ಷನ್ ಮಾಡಬೇಕು. ಆಮೇಲೆ ಈಗ ನೇರವಾಗಿ ಪ್ರತ್ಯಕ್ಷ ದರ್ಶಿಗಳನ್ನೇ ಇದ್ದಾರೆ ಇಲ್ಲಿ. ಕೊಟ್ಟವರು ಹೇಳ್ತಾ ಇದಾರೆ, ಇನ್ನೂ ಕೊಟ್ಟಿಲ್ಲ, ಕೇಳ್ತಾ ಇದಾರಂತೆ. ನಿಂದು ಡ್ಯಾಮೇಜ್ ಇದೆ, ಕ್ವಿಂಟಲಿಗೆ ಅಷ್ಟಾಗುತ್ತೆ, ನಿನ್ ಟೋಟಲ್ ಕ್ವಿಂಟಲಿಗೆ ಇಷ್ಟಾಗುತ್ತೆ, ಇಷ್ಟೆಲ್ಲ ಜೋಳ ಬೆಳೆದಿದ್ಯಾ, 50-100ಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ, ಕೊಡು ಅಂತೇಳಿ ಒತ್ತಾಯ. ಇವ್ರು ಹೇಳ್ತಾ ಇದಾರೆ ರೈತರು ಖುಷಿ ಕೊಟ್ರೆ ತಗೊಳ್ತಾ ಇದೀವಿ ಅಂತ.
ಖುಷಿ ಕೊಟ್ಟರು ಕೂಡ ತಗೋಬೇಕಂತ ನೀವೇನಾದ್ರೂ ಆದೇಶ ಮಾಡಿದ್ದೀರಾ ಸರ್? ಅಲ್ಲ, ಈಗ ನಾವು ಜೋಳ ಅದನ್ನೇ ಅಷ್ಟೇ. ಈಗ ಇವು ರೈತರ ಹತ್ರ ಖುಷಿ ಕೊಡು ಏನು ಏನದು ಅದನ್ನ ನೀವು ಕೇಳಂಗಿಲ್ಲ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ನಿಮ್ದು ಅವ್ರು ಬರ್ಬೇಕು, ಜೋಳ ಹಾಕ್ಬೇಕು, ಅವ್ರ ಪಾಡಿಗೆ ಅವ್ರು ಹೋಗ್ಬೇಕು. ನಿಮ್ದು ಏನಿದೆ ಲೆಕ್ಕಪತ್ರ ವ್ಯವಹಾರ, ಎಷ್ಟು ಕ್ವಿಂಟಲ್ ಆಯ್ತು, ಎಷ್ಟು ಇವ್ರಿಗೆ FID ನಂಬರ್ ಕ್ಲಿಯರ್ ಮಾಡ್ಬೇಕು ಅಷ್ಟೇ ಅಲ್ವಾ? ಈಗ ಇಲ್ಲಿ ಅಣ್ಣ ಈಗ ನಾನು ಸುಳ್ಳು ಹೇಳಿದ್ರೆ ನೇರವಾಗಿ ರೈತನೇ ಮಾತಾಡ್ತಾನೆ. 2 ನಿಮಿಷದಲ್ಲಿ ಮಾತಾಡಪ್ಪ. ಈಗ ರೈತ ಈತ ಜೋಳ ಹಾಕಕ್ಕೆ ಬಂದಿರುವಂತ ರೈತ ಈತ ಮಾತಾಡ್ತಾನೆ, ಕೇಳಿಸ್ಕೊಳ್ಳಿ. ಹೇಳಪ್ಪ. ಅಲ್ಲ ಇರ್ಲಿ ಸರ್, ಈಗ ಇದನ್ನ ನಿಮ್ ಗಮನಕ್ಕೆ ತರಬೇಕಾಗಿತ್ತು, ತರ್ತಾ ಇದೀವಿ. ಅದನ್ನ ನಾವು ಮುಂದಿನ ಹೌದೌದು. ಈಗ ನಾವು ಬಂದಿದ್ದೀವಿ, ಇಲ್ಲಿನ ಸಿಬ್ಬಂದಿಗಳು ತಪ್ಪು ಒಪ್ಕೊಂಡಿದ್ದಾರೆ. ಇಲ್ಲ ಸರ್, ನಮ್ಮವ್ರು ಏನಾದ್ರು ಮಾಡಿದ್ರೆ ಅದನ್ನ ನಾನು ಇನ್ನು ಮುಂದೆ ಮಾಡೋದಿಲ್ಲ, ಸರಿಪಡಿಸ್ಕೊಳ್ತೀನಿ ಅಂತ ತಪ್ಪು ಒಪ್ಕೊಂಡಿದ್ದಾರೆ. ಇನ್ನು ಮುಂದೆ ಕೂಡ ನಾಳೆ ನಾಡಿದ್ದು ಏನಾದ್ರು ಅಂತಾರೆ ಬಂದ್ರಪ್ಪ ಅಂದ್ರೆ ನಾನು ಸಾಕ್ಷಿ ಸಮೇತ ನಿಮ್ಮ ನಂಬರ್ನ ನಾನು ಸೇವ್ ಮಾಡಿಕೊಂಡು ಅವ್ರ ಮೇಲೆ ನಾನೇನೆ ಖುದ್ದಾಗಿ ದೂರು ಕೊಡ್ತೀನಿ. ಅವ್ರ ಮೇಲೆ ಆಕ್ಷನ್ ಮಾಡಬೇಕು, ಯಾವ ರೀತಿಯಾಗಿ ಕಾನೂನು ಕ್ರಮ ಕೈಗೊಳ್ತೀರಂತ ನಾನು ನೋಡ್ತೀನಿ. 2ನೇ ವಿಷಯ ಇರ್ಲಿ, 2ನೇ ವಿಷಯಕ್ಕೆ ಬರ್ತೀನಿ ಸರ್. ರೈತರ ಪರವಾಗಿ ನಾವು ರೈತರ ಪರವಾದಂತ ಕೆಲಸ ಮಾಡೋದು ದೂರು ಕೊಟ್ರೆ ನೀವು ಸ್ವೀಕರಿಸಲ್ವಾ? ಅದ್ರ ಮೇಲೆ ಆಕ್ಷನ್ ಮಾಡಲ್ವಾ? ಅದಕ್ಕೆ ಈಗ 2ನೇ ವಿಷಯಕ್ಕೆ ಬರ್ತೀನಿ. 2ನೇ ವಿಷಯ ಏನಂತ ಹೇಳಿದ್ರೆ, ಕೇವಲ ಇಲ್ಲಿ 2-3 ಲಾರಿಗಳು ಬರ್ತಾ ಇದಾವೆ. ದಿನನಿತ್ಯ 5ರಿಂದ 6 ಜನದ ರೈತರದ್ದು ಮಾಲ್ ಮಾತ್ರ ಕಾಟ ಆಗ್ತಾ ಇದೆ. ನೀವೇನೋ ಡೆಡ್ ಲೈನ್ ಕೊಟ್ಟಿದ್ದೀರಂತ ಈ ತಿಂಗಳು 23ನೇ ತಾರೀಕಿಗೆ ಒಳಗಡೆಗಾಗಿ ಎಲ್ಲ ರೈತರು 30ನೇ ತಾರೀಕು ಒಳಗಡೆಗಾಗಿ ಎಲ್ಲ ರೈತರು ತಮ್ಮ ಜೋಳವನ್ನ ತಂದು ಹಾಕಬೇಕು ಅಂತೇಳಿ. ಇದು ಅಲ್ಲ ನಿಮ್ ಕೆಲಸ ನೀವು ಮಾಡ್ತಾ ಇದೀರಿ. ಆದ್ರೆ ಈಗ ಜೋಳ ಈಗ ದಾಟಿದ ಮೇಲೆ ಇನ್ನು ಸಾವಿರಾರು ಕ್ವಿಂಟಲ್ ಜೋಳ ಉಳಿತೇವಲ್ಲ, ರೈತರು ಏನ್ ಮಾಡ್ಬೇಕು? ಅಲ್ಲಲ್ಲ, ಉಳಿದ್ರೆ ಏನ್ ಮಾಡೋದು? ಈಗ ನೀವ್ ಹೇಳ್ತಾ ಇದ್ರಿ 2-3 ಲಾರಿ ಮಾತ್ರ ಬರ್ತಾ ಇದೆ, ರೈತರಿಗೆ ಬೇಕಾಗಿರೋದು ಇಲ್ಲಿ 5ರಿಂದ 6 ಲಾರಿ. ಈಗ ಲಾರಿಗಳು ಬರ್ತಾ ಇಲ್ಲ, ಅಥವಾ ಲಾರಿ ಬಂದ್ರೆ ಅಮ್ಮಾಳ್ರಿದ್ರೆ ಲಾರಿ ಇಲ್ಲ ಅನ್ನೋ ತರ ಆಗಿದೆ. ಓಕೆ, ನಾವು ಆಯ್ತು. ಕೊನೆಯದಾಗಿ ಸರ್ ನೀವು ವಿಷಯಕ್ಕೆ ಬಂದ್ಬಿಡ್ತೀನಿ. 2ನೇ ವಿಷಯ, ಇಲ್ಲಿ ಏನಾದ್ರೂ ಅವ್ಯವಹಾರ ನಡೀತಾ ಇದ್ರೆ, ಲಂಚ ನಡೀತಾ ಇದ್ರೆ ಅದನ್ನ ನಿಲ್ಲಿಸಬೇಕು. 2ನೇದು FID ಇರುವಂತ FID ಅಪ್ಲಿಕೇಶನ್ ಮಾಡಿ ಏನೋ ಅರ್ಜಿ ಹಾಕಿರ್ತಕ್ಕಂಥ ಯಾವುದೇ ರೈತನ ಜೋಳ ಖರೀದಿ ಆಗ್ಲಂಗೆ ಅಥವಾ ಮನೆಯಲ್ಲಿ ಉಳ್ಕೊಳ್ಳಾರಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಿಮ್ದು. ಪ್ರತಿಯೊಬ್ಬರು ಜೋಳವನ್ನ ಖರೀದಿ ಆಗ್ಲೇಬೇಕು ಅಷ್ಟೇ. ಅಲ್ಲ, ಟೈಮ್ ಎಕ್ಸ್ಟೆನ್ಷನ್ ಅಲ್ಲ, ನೀವು ಹೇಳ್ತಾ ಇದ್ರಿ. ಈಗ ಆಯ್ತು, ಈ ಟೈಮೇ ಮುಗಿದೋಯ್ತು 30ನೇ ತಾರೀಕಿಗೆ. ಇನ್ನೂ 106 ರೈತರ ಜೋಳ ಉಳಿದಿದೆ ಅಂದ್ರೆ ಏನ್ ಮಾಡೋಣ? ನಾನು ಜೋಳನಹಳ್ಳಿ ಗುರುಮೂರ್ತಿ ಅಂತ ರೈತ ಘಟಕದ ರಾಜ್ಯಾಧ್ಯಕ್ಷ KRS ಪಾರ್ಟಿ. ಈಗ ನಾವು ಕೇಳ್ತಾ ಇರೋದಿಷ್ಟೇ. ಈಗ ಒಂದೇನಾಗಿದೆ, ಇಲ್ಲಿ ಇನ್ನೂ ಹೆಚ್ಚಿಗೆ ಜೋಳದ ಬರ್ತಾ ಇದೆ. ಆದರೆ ಲಾರಿಗಳು ಕೇವಲ ಅಲ್ಲ, ನಾನು ಹೇಳೋದು ಕೇಳಿಸ್ಕೊಬೇಡಿ. ಸರ್ ಮೊನ್ನೆನೇ ಹೇಳಿದ್ನಲ್ಲ, ನಿಮ್ಮೆದುರಿಗೆ ಸಾರ್ ಬಂದಾಗ ಇನ್ನೊಂದು 4 ಕಾಟ ಹೆಚ್ಚಿಗೆ ಇಡಿಸ್ರಿ, ಇನ್ನೊಂದು 6 ಲಾರಿ ಹೆಚ್ಚಿಗೆ ಕಳಿಸ್ರಿ. ಮಳೆ ಬಿತ್ತು ಅಂದರೆ ಉಳ ಕಂಪಲ್ಸರಿ ಬೀಳುತ್ತೆ. ಲಾರಿಗಳಿಂದ ತರಿಸ್ತಾರೆ, ಅವರು ಲೇಟ್ ಮಾಡ್ತಾರೆ. ಸರಿ, ಅರ್ಥ ಆಯ್ತು. ಮತ್ತೆ ಸರಿ. ಆಮೇಲೆ ಇವರು ನಿಮ್ಮ ಸಿಬ್ಬಂದಿ ಕೂಡ ಹೇಳ್ತಿದ್ದಾರೆ, ಇನ್ನು 1 ಅಥವಾ 2 ಲಾರಿ ಲೋಡು ಜಾಸ್ತಿ ತಗೊಂಡ್ರೆ ಪ್ರತಿನಿತ್ಯ ಕೆಲಸ ಬೇಗ ಆಗುತ್ತೆ. ಸರಿ ಅಲ್ಲ, ಇವತ್ತೇ ಸರಿ ಬಿಡಿ, ಮುಂದಕ್ಕೆ ಆ ರೀತಿ ವ್ಯವಸ್ಥೆ ಮಾಡಿ ದಯವಿಟ್ಟು.
ಒಂದ್ಸರಿ ನಾವು ನಿಮ್ದೇ ಆಗಿದೆ. ಸರಿ ಸರ್, ಒಳ್ಳೆಯದು ಸರ್. ನಾನು ನನಗೆ ಗೊತ್ತೆ ಒಳ್ಳೆಯವರು ಬಹಳ ಜನ ಇದ್ದಾರೆ. ಅಲ್ಲಿ ಇದು ಸಿದ್ದರಾಮಯ್ಯವರು ನಾವು ಜೊತೆಲಿದ್ದವರು, ಜೊತೆಲಿ ಓದೋರು, ಜೊತೆಲಿ ರಾಜಕೀಯ ಮಾಡಿದವರು. ಆದರೆ ಕಾಂಗ್ರೆಸ್ ಅವರು ನಾವು ಕಾಂಗ್ರೆಸ್ ಆದರೆ ಒಳ್ಳೆ ಜನ ಇದ್ದಾರೆ, ಅದರಿಂದ ಸರ್ಕಾರ ನಡೀತಿದೆ. ದಯವಿಟ್ಟು ಇಂಥ ಸಂದರ್ಭದಲ್ಲಿ ಆಯ್ತು ದಯಮಾಡಿ ಅಷ್ಟು ಮಾಡಿ. ಓಕೆ, ಅವರಿಗೆ ಇನ್ನೊಂದ್ಸರಿ ಮಾರ್ಗದರ್ಶನ ಮಾಡಿ ಸರ್. ಯಾವುದೇ ಕಾರಣಕ್ಕೂ ಕ್ವಿಂಟಲ್ಗೆ ಡ್ಯಾಮೇಜ್ ಬಂದಿದೆ, ಸರಿ ಇಲ್ಲ ಮೆಟೀರಿಯಲ್ ಅಂತ ಹೇಳಿ 50 ರೂಪಾಯಿ 100 ರೂಪಾಯಿ ವಸೂಲಿ ಮಾಡೋದು ನಿಲ್ಸಿ ಅಂತ ಹೇಳಿ. ಇದಲ್ಲ ಆ ಮನುಷ್ಯ ಕರೆಂಟ್ ಹಾಕ್ಸೋದು ಕೇಳೋ ರೈತ ಸರ್ ಡ್ರೈನೇಜರ್ ಕೊಟ್ಟರೆ ಸರ್. ಓಕೆ 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 ಧನ್ಯವಾದಗಳು ಸರ್. ನಿಮ್ಮ ನಂಬರ್ ತಗೊಳ್ತೀನಿ, ಆಮೇಲೆ ಮತ್ತೆ ಮಾತಾಡ್ತೀನಿ ಸರ್. ಹೊರಗಡೆ ಬನ್ನಿ. ಆಯ್ತು, ಫೋಟೋ ಹಿಡ್ಕೊತೀರಿ? ಈ ಕಡೆ ಬನ್ನಿ. ಇಲ್ಲಿ ಬರಮ್ಮ. ನಿಮ್ಮ ಜೋಳ ಬಿಟ್ಟು ಹೋಗೋದಿಲ್ಲ ನಮಗೆ. ಸರ್ ಆತ್ಮೀಯರೇ, ಇಷ್ಟೊತ್ತು ತಾವು ವಿಡಿಯೋದಲ್ಲಿ ಎಲ್ಲರೂ ಬನ್ನಿ. ಇಲ್ಲಿ ಹಾ ಆಗ್ತಿದೆ. ಆದ್ಮೇಲೆ ಇಷ್ಟೊತ್ತು ತಾವೆಲ್ಲರೂ ಕೂಡ ಲೈವ್ ಅಲ್ಲಿ ಗಮನಿಸಿದ್ದೀರಿ. ನಾವು ಮತ್ತೊಮ್ಮೆ ವಿಚಾರ ತಿಳಿಸೋದೇನೆಂದ್ರೆ, ಮೋಕ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಮೋಕ ಹೋಬಳಿ ವ್ಯಾಪ್ತಿಯಲ್ಲಿ ಏನು ಜೋಳ ಖರೀದಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೀವಿ. ಇಲ್ಲಿ ಹಲವಾರು ಘಟನೆಗಳು ಏನು ಅನಾಹುತ ಅಂದ್ರೆ ರೈತರಿಂದ ವಸೂಲಿ ಮಾಡುವಂತದ್ದಾಗ್ಲಿ, ಆಮೇಲೆ ರೈತರ ಜೋಳ ಖರೀದಿ ಕೇಂದ್ರದ ವಿಳಂಬ ನೀತಿಯಿಂದಾಗ್ಲಿ, ಅಥವಾ ಇಲ್ಲಿ ಸಿಬ್ಬಂದಿಗಳಿಗೆ ಅಥವಾ ರೈತರಿಗೆ ಇಲ್ಲಿ ಸರ್ಕಾರದ ವತಿಯಿಂದ ಸಿಗಬೇಕಾದಂತ ಮೂಲ ಅಣ್ಣರೇ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ರೈತರಿಗೆಲ್ಲರಿಗೆ ತಂಪಾದ ನೀರಿನ ಸಮಸ್ಯೆ ಅದೇ ಇದೆಲ್ಲ ಮೂಲಭೂತ ಸೇವೆ ಸೌಲಭ್ಯಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಚೆಕ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿನ ಸಿಬ್ಬಂದಿ ರಾಘವೇಂದ್ರ ಅನ್ನೋರು ಈ ಖರೀದಿ ಕೇಂದ್ರದ ಮಾಲೀಕರ ಸರಿ ಕಡೆ ಅಧಿಕಾರಿ, ಅವರು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಇನ್ನು ಮುಂದೆ ಕೆಲವು ನೀವೆಲ್ಲ ಲೈವ್ ಅಲ್ಲಿ ನೋಡಿದ್ರೆ, ಯಾರೋ ಒಬ್ಬ ರೈತ ಬಂದು ನಾನು ಕ್ವಿಂಟಲ್ಗೆ 50 ರೂಪಾಯಿ ಕೇಳ್ತಾ ಇದ್ರು ಅಂತೇಳಿ ಅವ್ರು ದೂರು ಕೊಟ್ಟರು. ಈಗ ಇವರು ಭರವಸೆನ ಕೊಟ್ಟಿದ್ದಾರೆ, ಮುಂದಿನ ದಿನಮಾನಗಳಲ್ಲಿ ಅಥವಾ ನಾಳಿಂದನೇ ಅಥವಾ ಈ ಕ್ಷಣದಿಂದನೇ ಯಾವುದೇ ಕಾರಣಕ್ಕೂ ನಾವು ಲಂಚವನ್ನ ಅಥವಾ ನಿಮ್ದು ಮಾಲ್ ಮೆಟೀರಿಯಲ್ ಸರಿ ಇಲ್ಲ, ಡ್ಯಾಮೇಜ್ ಇದೆ, ಅದು ಇದೆ ಅಂತೇಳಿ ಸ್ವೀಕರಿಸೋದಿಲ್ಲ, ಅಂತ ಘಟನೆಗೆ ನಾವು ಸಹಕಾರ ಕೊಡೋದಿಲ್ಲ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಇವ್ರ ಮೇಲೆ ಅಧಿಕಾರಿಗಳಾದಂಥ ಡಿಸ್ಟ್ರಿಕ್ಟ್ ಮ್ಯಾನೇಜರ್ DM ಜೊತೆ ಕೂಡ ಮಾತಾಡಿದ್ವಿ. ಅವರು ಕೂಡ ಇಲ್ಲ, ಇಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಈ ಮೋಕ ಖರೀದಿ ಕೇಂದ್ರದ ವ್ಯಾಪ್ತಿಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರ ರೈತರ ಜೋಳವನ್ನು ನಾವು ಖರೀದಿ ಮಾಡ್ತೀವಿ. ಏನ್ ಡೆಡ್ ಲೈನ್ ಇದೆ, ಏಪ್ರಿಲ್ 30 ಡೆಡ್ ಲೈನ್ ಏನಿದೆ, ಒಂದ್ ವೇಳೆ ರೈತರು ಏನಾದ್ರು ಉಳ್ಕೊಂಡ್ರೆ ಮತ್ತೆ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ. ಆ ಜೋಳವನ್ನ ರಿಜಿಸ್ಟರ್ ಆಗಿರ್ತಕ್ಕಂಥ ಜೋಳವನ್ನ ನಾವು ಖರೀದಿ ಮಾಡಿಯೇ ಮಾಡ್ತೀವಿ ಅಂತೇಳಿ ಭರವಸೆನ ಕೊಟ್ಟಿದ್ದಾರೆ. ಈ ಬಳ್ಳಾರಿ ತಾಲೂಕಿನ ಎಲ್ಲ ನನ್ನ ರೈತ ಮಿತ್ರರಲ್ಲಿ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ, ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ. ಆಮೇಲೆ 30ನೇ ತಾರೀಕು ಸಾಧ್ಯ ಆದ್ರೆ 30ನೇ ತಾರೀಕು ಒಳಗಡೆನೆ ತಂದು ನಿಮ್ಮ ಜೋಳವನ್ನ ಮಾರಾಟ ಮಾಡಿ ಅಥವಾ ತೂಕಕ್ಕೆ ಹಾಕಿ. ನೀವು ಆತಂಕಕ್ಕೆ ಒಳಗಾಗಿ ರೈತರಿಗೆ ಏನಾದ್ರು ಜೋಳ ಖರೀದಿ ಕೇಂದ್ರ ನಾನು ಉಳಿದುಬಿಟ್ಟು ನನಗೆ ಖರೀದಿ ಕೇಂದ್ರ ಏನೋ ಮುಚ್ಚೋಗುತ್ತೆ ಅನ್ನುವಂಥ ಆತಂಕಕ್ಕೆ, ಗಾಬರಿಗೆ ಅಥವಾ ಒಂದು ಏನಾದ್ರು ಹಿಂಜರಿಕೆಗೆ ಒಳಗಾಗಬೇಡಿ. ನಿಮಗೆಲ್ಲರಿಗೂ ಕೂಡ ಅವಕಾಶ ಇದೆ. ಆಮೇಲೆ ಇಲ್ಲಿ ಏನಾದರೂ ಅವ್ಯವಸ್ಥೆಗಳಿದ್ರೆ, ಇಲ್ಲಿನ ಯಾರಾದರೂ ಸಿಬ್ಬಂದಿಗಳು ಅಧಿಕಾರಿಗಳು ನಿಮಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರೆ
ದಯವಿಟ್ಟು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಗಮನಕ್ಕೆ ತನ್ನಿ. ನಾವು ನಿಮಗೆ ಬಂದು ನಿಮ್ಮ ಜೊತೆನೆ ಬಂದು ಯಾವ ಅಧಿಕಾರಿ ಲಂಚಕ್ಕೆ ಬೇಡಿಕಿಟ್ಟ ಈಗಾಗಲೇ ಏನದು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಹೇಳಿದ್ದಾರೆ. ಯಾವ ರೈತ ಕೊಟ್ಟಿದ್ದಾನೆ ಅವನ FID ನಂಬರ್ ಹಾಕಿ ಒಂದು ದೂರು ಕೊಡಿ. ಯಾವ ಪಾಯಿಂಟ್ ಅದು ಅಥವಾ ಯಾವ ಅಧಿಕಾರಿ ಲಂಚಕ್ಕೆ ಕೇಳಿದ್ರೆ ಒಂದು ದೂರು ಕೊಡಿ, ನಾವು ಖಂಡಿತ ಆಕ್ಷನ್ ಮಾಡೋ ಒಂದು ಭರವಸೆನ ಕೊಟ್ಟಿದ್ದಾರೆ ಅಂತ ಏನದು ಆಕ್ಷನ್ಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಇದು ರೈತರ ಪರವಾಗಿ ನಾವಿವತ್ತು ಏನೋ ಒಳ್ಳೇದಾಯ್ತಾ ಇಲ್ಲ ನೀವೆಲ್ಲ ಬಂದು ಪ್ರಶ್ನೆ ಮಾಡಿ ನಾವಿಲ್ಲಿ ಬಂದು ಪ್ರಶ್ನೆ ಮಾಡಿದ್ದಕ್ಕೆ ರೈತರಿಗೆ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ? ಯಾರಾದ್ರೂ ಬಂದಿದ್ರೆ ಬೇರೆ ಸಂಘ ಸಂಸ್ಥೆರು ಅಥವಾ ಬೇರೆ ಪಕ್ಷದ ಮುಖಂಡರು ಯಾರಾದ್ರೂ ಬಂದು ಈ ತರ ಪ್ರಶ್ನೆ ಬರ್ರಿ ಬನ್ರಿ ಎಲ್ಲರೂ ಸರ್, ಎಲ್ಲ ಬನ್ನಿ, ರೈತರು ಎಲ್ಲರೂ ಬನ್ನಿ. ರೈತರು ಬರ್ರಿ. ಈಗ ನಾವು ಬಂದು ಕೇಳಿದಕ್ಕೇನು ಒಳ್ಳೇದಾಯ್ತು ಅಣ್ಣ ನಿಮಗೆ? ಬಹಳ ಒಳ್ಳೇದಾಯ್ತು. ಯಾಕಂದ್ರೆ ನಿಮ್ಮ ಮುಖಾಂತರವಾಗಿ ನಮ್ಗೆ ಖರೀದಿ ಕೇಂದ್ರದಲ್ಲಿ ಬೇಗನೆ ಜೋಳ ಹೆಚ್ಚೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಗೊತ್ತಿಲ್ಲದಿರ್ತಕ್ಕಂಥ ಮಾಹಿತಿಯನ್ನು ಕೂಡ ತಿಳಿಸಿದ್ದೀರಾ, ಇನ್ನೂ ಬಹಳ ಸಂತೋಷ. ಆಮೇಲೆ ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥದ್ದು ಈ ವರ್ಷ ಪಾಪ ಬಹಳ ಅಚ್ಚುಕಟ್ಟಾಗಿ ಮಾಡಾಕತ್ತಾರೆ ಬಿಸಿಲಲ್ಲಿ. ಈ ಪ್ರಥಮ ವರ್ಷ ಆಗಿರೋದ್ರೂ ಸ್ವಲ್ಪ ಲೋಪದೋಷಗಳು ಇದ್ದಿದ್ದು ಅದನ್ನು ಇನ್ನೂ ತಿಳಿಪಡಿಸಿದ್ರ. ನಿಮ್ಮ ಮುಖಾಂತರವಾಗಿ ಮತ್ತು ಅಧಿಕಾರಿಗಳೇ ನಮ್ಮ ರೈತರ ಪರ ತುಂಬ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನೀವು ರೈತರು ಒಗ್ಗಟ್ಟಾದ್ರೆ, ರೈತರು ಏನದು ಯಾವುದೇ ಭಯ ಇಲ್ಲದೆ, ಆತಂಕ ಇಲ್ಲದೆ, ಮುಜುಗರ ಇಲ್ಲದೆ ನಿಮಗೆ ಆಗ್ತಾ ಇರತಕ್ಕಂಥ ಅನ್ಯಾಯಗಳನ್ನ ಇದೇ ವಿಷಯ ಯಾವುದೇ ವಿವಿಧ ರೇಡಿಗಳ ಈಡೇರಿಕೆಗಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಮಾಡ್ತಾ ಇದ್ವಿ. ಸಾವಿರಾರು ಜನ ರೈತರು ಬರ್ತಾ ಇದ್ದಾರೆ. ಅವರಿಗೆ ಬೇರೆ ಬೇರೆ ಇದು ಒಂದೇ ಅಂತಲ್ಲ, ಬೇರೆ ಬೇರೆ ಸಮಸ್ಯೆಗಳು ಇಟ್ಕೊಂಡು, ಬೇರೆ ಬೇರೆ ಅವರ ವಿಚಾರಗಳಿಟ್ಕೊಂಡು, ವಿಷಯಗಳಿಟ್ಕೊಂಡು ಈಗಾಗಲೇ ಆಗದೇ ಇರುವಂಥ ಕೆಲಸಗಳನ್ನ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡು ನಾಳೆ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತಾ ಇದ್ದಾರೆ. ನೀವೆಲ್ಲ ಯಾರೆಲ್ಲ ಸಾಧ್ಯ ಆಗುತ್ತೋ ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬನ್ನಿ, ಇನ್ನೂ ಒಂದು ದೊಡ್ಡ ಶಕ್ತಿಯಾಗಿ ರೈತರ ಪರವಾಗಿ ನಿಲ್ಲಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಆಮೇಲೆ ಇಂಥ ವಿಚಾರಕ್ಕೆ ಯಾರಾದ್ರೂ ನಾನು ಮತ್ತೆ ಅವಾಗ ಕೇಳಿದೆ, ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ, ಬೇರೆ ಸಂಘ ಸಂಸ್ಥೆಯರು, ಲೀಡರ್ಗಳು, ನಾಯಕರು, ಬೇರೆ ಬೇರೆ ಪಕ್ಷದ ಮುಖಂಡರು ಯಾರು ಬಂದು ರೈತರ ಧ್ವನಿ ಆಗಿದ್ರ ಇಲ್ಲಿ? ಯಾರು ಬಂದು ಬೆಳೆ ಬೆಟ್ಟ ಹಾಕೊಂಡು ರಾಜಕಾರಣ ಮಾಡುವಂತ ಯಾರು ಕಾಂಗ್ರೆಸ್ ಅವರಾಗ್ಲಿ ಬಿಜೆಪಿ ಯಾರು ಬಂದಿಲ್ಲ. ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ರೈತರಿಗೆ ನ್ಯಾಯ ಕೊಡಿ, ನಮ್ಮ ರೈತರಿಗೆ ಯಾಕೆ ಜೋಳ ಖರೀದಿ ಕೇಂದ್ರಕ್ಕೆ ಬೇಗ ಬೇಗ ತಗೊಳ್ತಾ ಇಲ್ಲ ಅಂತ ಯಾರು ಬಂದು ಕೇಳಿಲ್ಲ. ಏನ್ ಬಂದು ಉದ್ಘಾಟನೆ ಮಾಡಿದ್ರೆ ಅಷ್ಟೇ, ಉದ್ಘಾಟನೆ ಮಾಡಿದ್ರೆ. ಆದ್ರೆ ಇಲ್ಲಿ ಏನ್ ಕಷ್ಟ ಇದೆ, ಏನು ಸಮಸ್ಯೆ ಇದೆ ಅನ್ನೋದು ಯಾರು ಕೇಳ್ತಾ ಇಲ್ಲ. ಇರ್ಲಿ, ಒಳ್ಳೇದಾಗ್ಲಿ, ರೈತರೆಲ್ಲ ಒಗ್ಗಟ್ಟಾಗ್ರಿ, ಶಕ್ತಿವಂತರಾಗ್ರಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ವಿಚಾರ ನಮಗೆ ಅಭಿನಂದನೆ ತಿಳಿಸ್ತೀವಿ, ಅವರಿಗೆ ಅಭಿನಂದನೆಗಳು. ಆಗ್ಲಿ ನೀವು ಉಪಯೋಗ ಮಾಡ್ತಾರೆ ಅಂತ ಹೇಳಿ ಅವರಿಗೆ ಪೂರ್ತಿ ಸ್ನೇಹದಿಂದ ಇದ್ರಪ್ಪ ಅಂದ್ರೆ ಅದು ಸ್ನೇಹ ಕೆಟ್ಟೋಗುತ್ತೆ. ಅವ್ರ ಅಧಿಕಾರಿ ಅಷ್ಟೇ, ಪೂರ್ತಿನ ಅವ್ರಿಗೆ ಇದು ಕೊಡಬಾರ್ದು. ನಮ್ಮ ಇವರು ಫಿನಿಶ್ ಮಾಡೋದು ತಿಳಿಸಿ ಸುಮ್ಮನೆ ಗಲಾಟೆ ಮಾಡ್ತಾರೆ. ನೀರು ತಗೊಂಡ್ಬರು, ಅದ್ರಾಗೆ ಸ್ವಲ್ಪ ತುಂಬ್ಕೊಂಡು ಹೋಗ್ತಾನೆ. ಯಾರಿಗೂ ನೋವಾಗಬಾರ್ದು, ಮೋಸ ಆಗಬಾರ್ದು.